ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದ್ವಿಭಾಷಾ ನೀತಿಗೆ ಒತ್ತು ಕೊಟ್ಟು ಹಿಂದಿಯನ್ನ ನ್ಯೂಟ್ರಲ್ ಮಾಡಲಾಗಿದೆ. ಸರ್ಕಾರದ ನಿಲುವಿಗೆ ಕನ್ನಡ ಪರ ಸಂಘಟನೆ ಸ್ವಾಗತ ಮಾಡಿ ಸಂಭ್ರಮಿಸಿದೆ. ಬಿಜೆಪಿ ನಾಯಕರು ಆಘಾತಕಾರಿ ನಿರ್ಧಾರ ಅಂತ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಪಾಸ್ ಕಡ್ಡಾಯವಿಲ್ಲ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರ ಆಕ್ರೋಶ. ಸರ್ಕಾರದ ನಿಲುವಿಗೆ ಕನ್ನಡ ಸಂಘಟನೆಗಳ ಸ್ವಾಗತ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಮುಂದಾಗಿದೆ. ಇನ್ಮುಂದೆ ತೃತೀಯ ಭಾಷೆಯಾದ ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಮತ್ತು ಮರಾಠಿಯ ಅಂಕಗಳನ್ನು ಒಟ್ಟು ಅಂಕಗಳಿಗೆ ಪರಿಗಣಿಸಲಾಗುವುದಿಲ್ಲ. ಬದಲಿಗೆ ತೃತೀಯ ಭಾಷೆ ಪರೀಕ್ಷೆಯ ಅಂಕವನ್ನ ಗ್ರೇಡ್ ಮೂಲಕ ನೀಡಲಾಗುತ್ತೆ. ಇದರಿಂದ ಒಟ್ಟು ಅಂಕಗಳು 625ರಿಂದ 525ಕ್ಕೆ ಇಳಿಕೆ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿಗಳು ತೃತೀಯ ಭಾಷೆಯ ಪರೀಕ್ಷೆಯನ್ನ ಬರೆಯೋದು ಕಡ್ಡಾಯ ಮಾಡಲಾಗಿದೆ. ಈ ನಿರ್ಧಾರಕ್ಕೆ ಕನ್ನಡ ಪರ ಸಂಘಟನೆಗಳು ಸ್ವಾಗತ ಮಾಡಿದ್ದು, ಕರಬೆ ಅಧ್ಯಕ್ಷ ನಾರಾಯಣಗೌಡ, ಚಿತ್ರ ಸಾಹಿತಿ ಕವಿರಾಜ್, ಕನ್ನಡ ಮೊದಲು ಬಳಗದ ಹಲವರು ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದಾರೆ. ಹಾಗೆ ಮಧು ಬಂಗಾರಪ್ಪ ಮನೆ ಮುಂದೆ ಪಟಾಕಿ ಹೊಡೆಸಿ ಸಂಭ್ರಮಿಸಿದ್ದಾರೆ. ಕರವೇ ನಾರಾಯಣಗೌಡ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಆದಷ್ಟು ಬೇಗ ದ್ವಿಭಾಷಾ ನೀತಿ ಜಾರಿಗೊಳಿಸಿ ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಕಡ್ಡಾಯ ಮಾಡಬಾರದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ, ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಒತ್ತನ್ನು ಕೂಡ ಕೊಡ್ತಾರೆ ಮನೆ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆ ಇದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರದು. ತೃತೀಯ ಭಾಷೆಯ ಅಂಕಗಳನ್ನು ಪರಿಗಣಿಸದಿರುವ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಳೆದ ಹಲವು ದಶಕಗಳಿಂದ ದೇಶದಲ್ಲೇ ಮಾದರಿ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿ ಹೊಂದಿದೆ. ಕರ್ನಾಟಕದಲ್ಲಿ ಯಾವುದೇ ಪೂರ್ವಾಪರ ಚರ್ಚೆ, ಶಿಕ್ಷಣ ತಜ್ಞರ ಸಲಹೆ, ಪ್ರತಿಪಕ್ಷಗಳ ನಿಲುವು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಹಿಂದಿ ಭಾಷೆ ಕೈಬಿಡುವ ನಿಲುವು ತೆಗೆದುಕೊಂಡಿರೋದು ಆಘಾತಕಾರಿ ಬೆಳವಣಿಗೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಕಿಡಿಕಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹಠಾತ್ ನಿರ್ಧಾರ ತಪ್ಪು ಎಂದಿದ್ದಾರೆ. ಸಚಿವ ಮಧು ಬಂಗಾರಪ್ಪಗೆ ದ್ವಿಭಾಷಾ ನೀತಿ ಜಾರಿಗೊಳಿಸಿ ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡಿವೆ. ಈ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಮಾಡುವುದಾಗಿ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ. ಹಾಗೆ ಸರ್ಕಾರದ ನಿರ್ಧಾರಕ್ಕೆ ವಿಜಯೇಂದ್ರ ಆಕ್ಷೇಪ ಎತ್ತಿದ್ದಕ್ಕೆ ಯಡಿಯೂರಪ್ಪಗೆ ಇರೋ 5% ಅಷ್ಟು ಕನ್ನಡ ಅಭಿಮಾನ ವಿಜಯೇಂದ್ರಗೆ ಇಲ್ಲ. ಹಾಗಿದ್ರೆ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಘೋಷಿಸಲಿ ಅಂತ ಸಚಿವ ಮಧು ಬಂಗಾರಪ್ಪ ಸವಾಲ್ ಹಾಕಿದ್ದಾರೆ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂತೇಳಿ ಅಧಿಕಾರ ಮಾಡ್ತಾ ಇದ್ದೀರಾ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ತಪ್ಪು. ವಿಜೇಂದ್ರ ಅವ್ರ ವಿಜೇಂದ್ರ ಅವ್ರದ್ದು ಒಂದು ಎಂಥದ್ದು ಟಿ ಎಂಥದ್ದು ಟ್ವೀಟೋ ಗೀಟೋ ಏನೋ ನೋಡಿದೆ ನಾನು. ಅವತ್ತು ಕೂಡ ಅವರು ತಿಳ್ಕೊಳ್ಬೇಕಾಗುತ್ತೆ. ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನ್ಸುತ್ತೆ. ರಾಜ್ಯದಲ್ಲಿ ಹಿಂದಿ ಭಾಷೆಯನ್ನ ತೆಗೆದುಹಾಕದೆ ಸರ್ಕಾರ ಜಾಣತನದಿಂದ ಪಾಸ್ ಕಡ್ಡಾಯ ಅನ್ನೋದನ್ನ ತೆಗೆದುಹಾಕಿದೆ. ಇದಕ್ಕೆ ರಾಜ್ಯದ ಹಲವರು ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ್ದಾರೆ. ಬಿಜೆಪಿ ಇದಕ್ಕೆ ಆಕ್ಷೇಪ ಎತ್ತಿದ್ದು ರಾಜಕೀಯ ಪ್ರೇರಿತ ಅಂತ ಚರ್ಚೆಯಾಗ್ತಾ ಇದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.